ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. PR ಯೂಟ್ಯೂಬ್ ಚಾನೆಲ್ ಅವರ ಕಡೆಯಿಂದ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕನ್ನಡ ನಾಡಿಗೆ ಅಣ್ಣವ್ರು ಕೊಟ್ಟ ಕೊಡುಗೆ ಏನು, ಇದರ 4ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ಈ ನಾಡಿನ ಈ ನಮ್ಮ ಸಮಾಜದ ಅವಿಭಾಜ್ಯ ಅಂಗಗಳಂದರೆ ಪೊಲೀಸ್ ಇಲಾಖೆ. ಮತ್ತು ನಾವೆಲ್ಲ ಇವತ್ತು ಟಿ ವಿ ನೋಡ್ತೀವಿ, ಫ್ಯಾನ್ ಹಾಕ್ಕೊಂತೀವಿ, ವಿದ್ಯುತ್ ಶಕ್ತಿ, ಅದು ಕೆ ಇ ಬಿ ಮತ್ತು ಪೊಲೀಸ್ಗೆ ಅಣ್ಣವ್ರು ಮಾಡಿದ ಸಹಾಯಗಳು ಬಗ್ಗೆ ಹೇಳ್ತೀನಿ ಬನ್ನಿ. 1982ನೇ ಇಸ್ವಿ ಸಮಯದಲ್ಲಿ ಕರ್ನಾಟಕ ಪೊಲೀಸ್ ಕಲ್ಯಾಣ ನಿಧಿಗೆ ಅಣ್ಣವರು ವಿಶೇಷವಾದಂಥ ಸಹಾಯ ಹಸ್ತ ಮಾಡ್ತಾರೆ. ಯಾವ ಥರ ಮಾಡ್ತಾರೆ? ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಒಂದು ಬೃಹತ್ತಾದ ರಸಮಂಜರಿ ಕಾರ್ಯಕ್ರಮನ ಅಣ್ಣವರು ಏರ್ಪಡಿಸ್ತಾರೆ. ಆ ರಸಮಂಜರಿ ಕಾರ್ಯಕ್ರಮದಲ್ಲಿ ಅಣ್ಣವರು ಸುಮಾರು 4 ಗಂಟೆಗಳ ಕಾಲ ತನ್ನ ಹಾಡುಗಳನ್ನ ಹಾಡಿ ರಂಜಿಸಿ ಕನ್ನಡಿಗರನ್ನು ರಂಜಿಸ್ತಾರೆ. ಇದರಿಂದ ಪುಳಕಗೊಂಡಂಥ ಕನ್ನಡಿಗರು ಅಣ್ಣವರಿಗೆ ಮನಸೊತ್ತಾರೆ. ಆ ರಸಮಂಜರಿ ಕಾರ್ಯಕ್ರಮದಿಂದ ಸುಮಾರು 13 ಲಕ್ಷ ರೂಪಾಯಿಯಷ್ಟು ಕಲೆಕ್ಷನ್ ಆಗುತ್ತೆ. ಈ ಸಂಪೂರ್ಣ 13 ಲಕ್ಷ ರೂಪಾಯಿಯ ಕಲೆಕ್ಷನ್ನ ಅಣ್ಣವರ ಅವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ನಿಧಿಗೆ ಅರ್ಪಿಸ್ತಾರೆ. ನೋಡಿ, ನಿಮಗೆ 13 ಲಕ್ಷ ಕಲೆಕ್ಷನ್ ಆಗುತ್ತೆ, ಅದನ್ನು ಪೊಲೀಸ್ ಇಲಾಖೆ ಕೊಟ್ಟು ಬರ್ತಾರೆ. ಆಮೇಲೆ ಅಲ್ಲಿ ಸ್ಟೇಜು, ಆ ಟಿಕೆಟು ಮತ್ತು ಆ ಕಾರ್ಯಕ್ರಮಕ್ಕೆ ಆದಂಥ ಖರ್ಚುಗಳೆಲ್ಲ ಇರ್ತದೆ ನೋಡಿ, ಅದೆಲ್ಲ ಅಣ್ಣವ್ರು ತನ್ನ ಸ್ವಂತ ದುಡ್ಡಿಂದ ಖರ್ಚು ಮಾಡಿರ್ತಾರೆ. ಇಲ್ಲಿ ಟಿಕೆಟ್ಗೆ ಆಗುವ ಪ್ರತಿಯೊಂದು ದುಡ್ಡನ್ನು ಪೊಲೀಸ್ ಇಲಾಖೆಗೆ ಕೊಡ್ತಾರೆ. ಆಮೇಲೆ ಇಲ್ಲಿ ಆ ಕಾರ್ಯಕ್ರಮಕ್ಕೆ ನಡೆದಂಥ ಖರ್ಚು ವೆಚ್ಚನೆಲ್ಲ ಅಣ್ಣವ್ರು ಭರಿಸ್ತಾರೆ. ಇದು ಅಣ್ಣವರು ಈ ನಾಡಿಗೆ ಕೊಟ್ಟ ಕೊಡುಗೆ. ಪೊಲೀಸ್ ಇಲಾಖೆ ನಮ್ಮನ್ನು ಕಾಯ್ತಾ ಇದ್ದಾರೆ. ನಾವು ನಾಡು ಸುರಕ್ಷಿತವಾಗಿರ್ಬೇಕಂತ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಏನಪ್ಪ ನಾಡನ್ನು ಕಾಯ್ತಾರೆ. ಹಾಗೆ ಅವರು ಒಳ್ಳೆಯದಕ್ಕಾಗಿ, ಅವರು ಒಂದು ಅಭಿವೃದ್ಧಿಗಾಗಿ ನಾನು ಒಂದಿಷ್ಟು ಹಾಡನ್ನು ಹಾಡ್ಬಿಟ್ರೆ ನನಗೇನೂ ತೊಂದರೆ ಆಗಲ್ಲ ಅಂತ ಬಿಟ್ಟು ಅಣ್ಣವರು ಅವತ್ತು ರಸಮಂಜರಿ ಕಾರ್ಯಕ್ರಮ ಮಾಡಿ ಆ ರಸಮಂಜರಿ ಕಾರ್ಯಕ್ರಮದಲ್ಲಿ ಬಂದಂಥ 13 ಲಕ್ಷ ರೂಪಾಯಿನ ಪೊಲೀಸ್ ಕಲ್ಯಾಣ ನಿಧಿಗೆ ಅರ್ಪಿಸ್ತಾರೆ. ನೋಡಿ, ಈಗ 13 ಲಕ್ಷನ ಈಗ ಟ್ಯಾಲಿ ಮಾಡಿ ನೀವು ಸುಮಾರು 13-14 ಕೋಟಿ ಮೇಲೆ ಹೋಗುತ್ತೆ. ಇದು ಅಣ್ಣವರ ನಾಡು ಕೊಟ್ಟ ಕೊಡುಗೆ. ಇನ್ನು ಕೆ ಇ ಬಿಗೆ ತನ್ನದೇ ಆದಂಥ ಸ್ವಂತ ಭವನ ಇದಿಲ್ಲ. ಆ ಭವನದ ಒಂದು ಕಟ್ಟಡ ನಿಧಿಗಾಗಿ ಅಣ್ಣವರು 1984ನೇ ಇಸ್ವಿಯಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮನ ಮಾಡ್ತಾರೆ. ಆ ರಸಮಂಜರಿ ಕಾರ್ಯಕ್ರಮದಿಂದ ಬಂದಂಥ ಹಣ ಕೇಳಿದ್ರೆ ನೀವು ಮೂರ್ಛೆ ಬಿದ್ದೋಗ್ತೀರ. ಆಗಿನ ಕಾಲಕ್ಕೇ ಅದು 23 ಲಕ್ಷ ರೂಪಾಯಿ. 2 ವರ್ಷದ ಹಿಂದೆ ಮಾಡಿದಂಥ ಪೊಲೀಸ್ ಇಲಾಖೆ ಕಲ್ಯಾಣ ನಿಧಿಗಾಗಿ ಮಾಡಿದಂಥ ರಸಮಂಜರಿ ಕಾರ್ಯಕ್ರಮದಲ್ಲಿ 13 ಲಕ್ಷ ಬಂದರೆ 2 ವರ್ಷದ ನಂತರ ಮಾಡಿದಂಥ ಪೊಲೀಸ್ ಇಲಾಖೆಯ ಕೆ ಇ ಬಿ ಭವನಕ್ಕೆ ನಿರ್ಮಾಣಕ್ಕೆ ಮಾಡಿದಂಥ ರಸಮಂಜರಿ ಕಾರ್ಯಕ್ರಮ 23 ಲಕ್ಷಗಳು ಕಲೆಕ್ಷನ್ ಆಗುತ್ತೆ. ನೋಡಿ, 2 ವರ್ಷಕ್ಕೇ 10 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. ಇದು ಅಣ್ಣವರ ಜನಪ್ರಿಯತೆಗೆ ಸಾಕ್ಷಿ. 23 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಆ 23 ಲಕ್ಷ ರೂಪಾಯಿನೂ ಅಣ್ಣವರು ಕೆ ಇ ಬಿ ಭವನ ಕಟ್ಟಕ್ಕೆ ತನ್ನ ಸಹಾಯ ಹಸ್ತ ನೀಡ್ತಾರೆ. Sweeten your festive moments with Kirimadi Jaggery powder. ಕೆ ಇ ಬಿ ಅವರು ಸಹ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮೆಲ್ಲರ ಒಳಿತಿಗಾಗಿ ವಿದ್ಯುತ್ ಶಕ್ತಿ ನಮಗೆ ನೀಡ್ತಾ ಇರ್ತಾರೆ. ಏನೋ ಒಂದು ಕರೆಂಟು ರೋಡಲ್ಲಿ ಪ್ರಾಬ್ಲಮ್ ಆಯಿತು ಅಂದ್ರೆ ಅವ್ರು ಬಂದು ರೆಡಿ ಮಾಡಿ ಹೋಗ್ತಾರಲ್ಲ, ಅಲ್ಲಿ ಏನಾರ ಒಂದು ಚೂರು ಕರೆಂಟ್ ಹೊಡೆದು ಏನಾರ ಆದರೆ
ಅವರು ತಮ್ಮ ಪ್ರಾಣವನ್ನೇ ಕೇರ್ ಮಾಡದೆ ಬಂದು ಆ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ. ಅಂಥವರ ಒಂದು ಅಭಿವೃದ್ಧಿಗೋಸ್ಕರ ನಾವು ಏನಾರ ಮಾಡೋಣ ಅಂತ ಅಂದ್ಬಿಟ್ಟು ಅಣ್ಣವರ ಹೊತ್ತು KEB ಕಲ್ಯಾಣ ಭವನಕ್ಕೆ ತಮ್ಮ ಕೈಯಲ್ಲಿ ಸಹಾಯ ಮಾಡ್ತಾರೆ. ನೋಡಿ, ಈ ಥರ ಹಲವಾರು ದಾಖಲೆಗಳನ್ನು, ಹಲವಾರು ಸಹಾಯ ಹಸ್ತಗಳನ್ನು ಅಣ್ಣವ್ರು ಮಾಡಿದ್ದಾರೆ. ಅದು ಯಾವುದು ಬೆಳಕಿಗೆ ಬರ್ತಾ ಇಲ್ಲ. ಈಗೀಗ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಹೀಗೆ ಹಲವಾರು ಕನ್ನಡ ನಾಡಿನ ಹಲವಾರು ಸರ್ಕಾರಿ ಹಾಗೂ ಸರ್ಕಾರಿತೇರ ಸಂಸ್ಥೆಗಳಿಗೆ ತನ್ನ ಸಹಾಯ ಹಸ್ತ ಮಾಡ್ತಾ ಇಡೀ ಕನ್ನಡ ನಾಡಿಗೆ ಮಾದರಿಯಾಗಿ ನಿಂತವರು ನಮ್ಮ ಅಣ್ಣವರು. ಅದಕ್ಕೆ ನಾವು ಅವ್ರನ್ನ ಕರ್ನಾಟಕ ರತ್ನ ಅಂತ ಕರೆಯೋದು. ಈ ಎಲ್ಲ ಸಾಧನೆಗಳು ಮಾಡಿದವ್ರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಕೊಡೋದು. ಬನ್ನಿ ಕನ್ನಡಿಗರೇ, ಇನ್ನೂ ಅಣ್ಣವರ ಹಲವಾರು ವಿಚಾರಗಳ ಮತ್ತು ಹಲವಾರು ಅವರ ಈ ಸಹಾಯ ಹಸ್ತಗಳು ಮತ್ತು ಈ ಅಣ್ಣವರು ಹಲವಾರು ಕನ್ನಡಕ್ಕೆ ನೀಡಿದಂಥ ಕೊಡುಗೆಗಳ ಬಗ್ಗೆ ನಾನು ಒಂದೊಂದೇ ವಿಷಯ ಹೇಳ್ತಾ ಬರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ, ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.